ನಾಳೆ ನಡೀತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಬೃಹತ್ ಕಟ್ಔಟ್ಗಳನ್ನ ಹಾಕೋದಕ್ಕೆ ಅನುಮತಿಯನ್ನು ನೀಡಲಾಗ್ತಾ ಇಲ್ಲ. ಹಾಕೋದಕ್ಕೆ ಅನುಮತಿ ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಪದಗ್ರಹಣ ನಡೀತಾ ಇರುವಂತಹ ಹಿನ್ನೆಲೆ ಡಿಕೆ ಕಟ್ಔಟ್ಗಳನ್ನ ಹಾಕೋದಕ್ಕೆ ಬೆಂಬಲಿಗರು ತಯಾರಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಕಟ್ಔಟ್ಗಳನ್ನ ಅಳವಡಿಸದಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಹೈಕೋರ್ಟ್ ಮುಂಭಾಗ ಕಟ್ಔಟ್ ಹಾಕೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಅನುಮತಿ ಸಿಗದೇ ಇರುವಂತಹ ಹಿನ್ನೆಲೆ ಕಟ್ಔಟ್ ಅಳವಡಿಕೆ ಕಾರ್ಯವನ್ನ ಸ್ಥಗಿತಗೊಳಿಸಿರುವಂತದ್ದು ಬೆಂಬಲಿಗರು. ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಬೃಹತ್ ಕಟ್ಔಟ್ಗಳನ್ನ ಹಾಕೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಅನುಮತಿ ಸಿಕ್ಕಿಲ್ಲ. 25 ರಿಂದ 30 ಅಡಿ ಕಟ್ಔಟ್ಗಳನ್ನ ಹಾಕೋದಕ್ಕೆ ಮುಂದಾಗಿದ್ರು ಬೆಂಬಲಿಗರು. ಸಿದ್ದರಾಮಯ್ಯನವರು ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕಟ್ಔಟ್ಗಳನ್ನ ಹಾಕೋದಕ್ಕೆ ಬೆಂಬಲಿಗರು ತಯಾರಿಯನ್ನ ಮಾಡ್ಕೋತಾ ಇದ್ರು. ಆದ್ರೆ ಕಟ್ಔಟ್ಗಳನ್ನ ಅಳವಡಿಸದೆ ಇರುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಹೈಕೋರ್ಟ್ ಮುಂಭಾಗ ಕಟ್ಔಟ್ ಹಾಕೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ಸ್ಥಗಿತಗೊಳಿಸಿದ್ದಾರೆ ಕಟ್ಔಟ್ ಅಳವಡಿಸುವಂತಹ ಕಾರ್ಯವನ್ನ. ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮ ಬೆಂಬಲಿಗರಿಗೆ ಸಾಕಷ್ಟು ಸಂಭ್ರಮ ಮನೆ ಮಾಡಿರುತ್ತೆ ಬೆಂಬಲಿಗರಲ್ಲಿ. ಅದಕ್ಕಾಗಿನೇ ಕಟ್ಔಟ್ಗಳನ್ನ 25 ರಿಂದ 30 ಅಡಿ ಕಟ್ಔಟ್ಗಳನ್ನ ತಯಾರು ಮಾಡ್ಕೊಂಡಿದ್ರು. ಕಟ್ಔಟ್ ಹಾಕಿ ಸಂಭ್ರಮಿಸಬೇಕು ಇವತ್ತಿನ ದಿನವನ್ನ ನಾವು ಅಂತ. ಆದ್ರೆ ಅದಕ್ಕೆ ಕಡಿವಾಣವನ್ನ ಹಾಕಿದ್ದಾರೆ ಅಧಿಕಾರಿಗಳು.